ಇನ್ನು ಬಾಗಲಕೋಟೆ ರಣಕಣಕ್ಕೆ ಕೊನೆಗೂ ಹಿಂದೂ ಫೈರ್ ಬ್ರ್ಯಾಂಡ್ ಎಂಟ್ರಿ ಆಗಿದೆ. ಪರ ವಿರೋಧದ ನಡುವೆಯೂ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಮತ ಯಾಚಿಸಿದ್ರು. ನಂತರ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿ, ಚರಂತಿಮಠ ಹಾಗೂ ಬಿಜೆಪಿ ಋಣ ನನ್ನ ಮೇಲಿದ್ದು ಅದನ್ನ ತೀರಿಸಲು ಪ್ರಚಾರಕ್ಕೆ ಬಂದಿದ್ದೀನಿ ಅಂದ್ರು. ಜೊತೆಗೆ ನಾನು ಸಿಎಂ ಆದ್ರೆ ಮುಸ್ಲಿಮರನ್ನ ಅಲ್ಪಸಂಖ್ಯಾತ ಪಟ್ಟಿಯಿಂದ ತೆಗಿತೀನಿ ಅಂತ ಹೇಳಿದ್ದಾರೆ. ಈ ಮಧ್ಯೆ ಯತ್ನಾಳ್ ಹಾಗೂ ಸಚಿವ ಎಂಬಿ ಪಾಟೀಲ್ ನಡುವೆ ಸ್ವಾಭಿಮಾನದ ಜಟಾಪಟಿ ನಡೆದಿದೆ. ವಿಜಯಪುರದಲ್ಲಿ ಮಾತನಾಡಿದಂತ ಎಂಬಿ ಪಾಟೀಲ್, ಯತ್ನಾಳ್ಗೆ ಬಿಜೆಪಿಯಲ್ಲಿ ಮತ್ತೆ ಭದ್ರ ನೆಲೆ ಬೇಕಿದೆ, ಹೀಗಾಗಿ ಸ್ವಾಭಿಮಾನ ಬಿಟ್ಟು ಮರಳಿ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಇದಕ್ಕುತ್ತರಿಸಿದಂತಹ ಯತ್ನಾಳ್, ನಾನು ಯಾರ ಕೈಕಾಲು ಹಿಡಿದು ಬಿಜೆಪಿ ಸೇರಿಲ್ಲ, ಹಿಂದೂ ಕಾರ್ಯಕರ್ತರ ಒತ್ತಾಯ, ಚರಂತಿಮಠ ಜೊತೆಗಿನ ಆತ್ಮೀಯತೆಗಾಗಿ ಪ್ರಚಾರಕ್ಕೆ ಬಂದಿದ್ದು ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ದೂರದರ್ಶನ ಅಥವಾ ನಿಮ್ಮ ಮೀಡಿಯಾದ ಮುಂದೆ ಒಂದು ಭಾಷಣ ಮಾಡಿ ನಾ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ, ನಾನು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಇದ್ದೀನಿ, ಒಂದು ವಿಧಾನಸಭೆ ಉಪಚುನಾವಣೆಯಲ್ಲಿ ನಾ ಬಂದುಕೊಂಡ್ರು ಸೂಕ್ತ ಅಲ್ಲ, ಅದಕ್ಕೆ ನಾ ಎಲ್ಲ ನಿಮ್ಮ ಕಳಕಳಿಯಿಂದ ಮನವಿ ಮಾಡ್ಕೋತೀನಿ, ನನ್ನ ಗ್ಯಾರಂಟಿ ನೋಡಿ ನನಗೆ ಓಟ್ ಹಾಕ್ರಿ, ನಮಸ್ಕಾರ ಸಿದ್ದರಾಮಯ್ಯ ಎಂದು ಮುಗಿದೋಗ್ತಿತ್ತು. ಇದೇ ದಿವಸ ಸಣ್ಣ ಸಣ್ಣ ಹಳ್ಳಿಗೆ ಹೋಗಿ ಭಾಷಣ ಮಾಡೋ ಪರಿಸ್ಥಿತಿ ಬಂದೈತಿಲ್ಲ, ಅವರಿಗೆ ಭಯ ಹೊಕ್ಕಿದೆ. ನಮ್ದು ಮಿತ್ರ ಪಕ್ಷ ಅಂತ ಮಾಡ್ತೀವಿ, NDA ಒಕ್ಕೂಟ ಐತಲ್ಲ, ಹಂಗೆ ನಮ್ದು NDA ಒಕ್ಕೂಟದ ಒಬ್ಬ ಪಾರ್ಟ್ನರ್ ತಿಳ್ಕೊಂಡು ಮಾಡ್ತೀವಿ. ಅದಕ್ಕೆ ಚರಂತಿಮಠರು ನಮ್ದು ಒಳ್ಳೆಯ ಸಂಬಂಧ ಐತಿ. ನಾ ಎಲ್ಲಾ ಬಿಜೆಪಿಯಲ್ಲಿ 66 MLAದಾಗ 60 ಮಂದಿ ನನ್ನನ್ನು ಬಯಸ್ತಾರೆ. ಯತ್ನಾಳ್ ಶಾಸಕಾಂಗ ಪಕ್ಷದ ವಿರೋಧ ಪಕ್ಷ ನಾಯಕ ಆಗ್ಬೇಕಂತ ಬಯಸ್ತಾರ. ಇಡೀ ಕರ್ನಾಟಕ ಬಿಜೆಪಿ ಕಾರ್ಯಕರ್ತರು ಯತ್ನಾಳ್ ಮುಖ್ಯಮಂತ್ರಿ ಆಗ್ಬೇಕಂತ ಬಯಸ್ತಾರ. ದೂರದರ್ಶನ ಅಥವಾ ನಿಮ್ಮ ಮೀಡಿಯಾದ ಮುಂದೆ ಒಂದು ಭಾಷಣ ಮಾಡಿ ನಾ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ, ನಾನು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಇದ್ದೀನಿ, ಒಂದು ವಿಧಾನಸಭೆ ಉಪಚುನಾವಣೆಯಲ್ಲಿ ನಾ ಬಂದುಕೊಂಡ್ರು ಸೂಕ್ತ ಅಲ್ಲ, ಅದಕ್ಕೆ ನಾ ಎಲ್ಲ ನಿಮ್ಮ ಕಳಕಳಿಯಿಂದ ಮನವಿ ಮಾಡ್ಕೋತೀನಿ, ನನ್ನ ಗ್ಯಾರಂಟಿ ನೋಡಿ ನನಗೆ ಓಟ್ ಹಾಕ್ರಿ, ನಮಸ್ಕಾರ ಸಿದ್ದರಾಮಯ್ಯ ಎಂದು ಮುಗಿದೋಗ್ತಿತ್ತು. ಇದೇ ದಿವಸ ಸಣ್ಣ ಸಣ್ಣ ಹಳ್ಳಿಗೆ ಹೋಗಿ ಭಾಷಣ ಮಾಡೋ ಪರಿಸ್ಥಿತಿ ಬಂದೈತಿಲ್ಲ, ಅವರಿಗೆ ಭಯ ಹೊಕ್ಕಿದೆ. ನಮ್ದು ಮಿತ್ರ ಪಕ್ಷ ಅಂತ ಮಾಡ್ತೀವಿ, NDA ಒಕ್ಕೂಟ ಐತಲ್ಲ, ಹಂಗೆ ನಮ್ದು NDA ಒಕ್ಕೂಟದ ಒಬ್ಬ ಪಾರ್ಟ್ನರ್ ತಿಳ್ಕೊಂಡು ಮಾಡ್ತೀವಿ. ಅದಕ್ಕೆ ಚರಂತಿಮಠರು ನಮ್ದು ಒಳ್ಳೆಯ ಸಂಬಂಧ ಐತಿ. ನಾ ಎಲ್ಲಾ ಬಿಜೆಪಿಯಲ್ಲಿ 66 MLAದಾಗ 60 ಮಂದಿ ನನ್ನನ್ನು ಬಯಸ್ತಾರೆ. ಯತ್ನಾಳ್ ಶಾಸಕಾಂಗ ಪಕ್ಷದ ವಿರೋಧ ಪಕ್ಷ ನಾಯಕ ಆಗ್ಬೇಕಂತ ಇವ್ರು ಸುಮ್ಮನೆ ನಾಟಕ, ಯಡಿಯೂರಪ್ಪ ಮಗ ಅನ್ನೋದು, ಅವ್ರ ವಿಜೇಂದ್ರ ನೇತೃತ್ವದ ಚುನಾವಣೆಯಲ್ಲಿ ಇವರು ಪ್ರಚಾರಕ್ಕೆ ಹೋಗೋದು, ಬಿಟ್ಬಿಡ್ಲಲ್ಲ, ಹೇಳಿ ನಾವು ವಾಪಸ್ ನಾನು ಕರ್ಕೋರಿ ಬಿಜೆಪಿಯಾಗ ಅಂತ ಹೇಳೋ, ಕೈ ಮುಗಿದು ಏನೇನು ಮಾಡೋದು ಮಾಡಿ ಹೋಗ್ರಿ ಒಳಗಡೆ. ಅದು ಸ್ವಾಭಾವಿಕ ನೋಡ್ರಿ. ಸಿದ್ದರಾಮಯ್ಯವರು ನಾವು ಎಲ್ಲ ಹೇಳೋದೇನಂದ್ರೆ ಅಲ್ಲಿ ಅಪಮಾನ ಮಾಡಿ ಹೊರಗೆ ಹಾಕಿದ್ದಾರೆ. ಹೊರಗೆ ಹಾಕಿದ್ರು ಕೂಡ ನೀವು ಎಲ್ಲ ಅಪಮಾನ ಮರ್ಯಾದೆ ಬಿಟ್ಟು ಸ್ವಾಭಿಮಾನ ಎಲ್ಲ ಹೇಳ್ತೀರಲ್ಲ, ಮತ್ತೇನು ಸ್ವಾಭಿಮಾನ ಹೋಯ್ತು? ಏನ್ ಮೇಡಮ್, ಮತ್ತ ದಾವಣಗೆರೆ ಚುನಾವಣಾ ಕಣನೂ ಬಿಸಿ ಇದೆ. ಇತ್ತ ಬಾಗಲಕೋಟೆ ವಿಚಾರಕ್ಕೆ ಬಂದ್ರೆ ಪಕ್ಷದಿಂದ ಹೊರಗಾಕಿದ್ರು ಪ್ರಚಾರಕ್ಕೆ ಬಂದಿದಾರಲ್ಲ ಯತ್ನಾಳ್ ಅವರು ಅಂತ. ಅಲ್ಲ, ಯತ್ನಾಳ್ ಅವ್ರನ್ನ ಯಾರು ಕಂಟ್ರೋಲ್ ಮಾಡ್ಬೇಕು ನಿಮ್ಮ ಪ್ರಕಾರ? ಬಿಜೆಪಿ ಅವರು ನೀವು ಅಲ್ಲಿ ಕಾಲ್ಬೇಡ್ರಿ, ಇಲ್ಲಿ ಕಾಲು ಇಡಬೇಡ್ರಿ, ನೀವು ಈ ಕ್ಷೇತ್ರಕ್ಕೆ ಬರಬೇಡ್ರಿ, ನೀವು ಆ ಕ್ಷೇತ್ರಕ್ಕೆ ಬರಬೇಡ್ರಿ ಅಂತ ಕೇಳೋ ಮನುಷ್ಯನ ಅವ್ರೇನಂದ್ರು, ಚರಂತಿಮಠದ್ದು ನಂದು ಒಳ್ಳೆ ಸಂಬಂಧ ಇದೆ, ಹಿಂಗಾಗಿ ನಾನು ಅವ್ರು ಮತ್ತೆ ಇನ್ನೊಂದು ಹೇಳಿದ್ರು, ಬಿಜೆಪಿಯಲ್ಲಿ ಎಲ್ಲರಿಗೂ ನಾನು CM ಆಗ್ಬೇಕಂತ ಐತಿ, ನಾನು ವಿರೋಧ ಪಕ್ಷದ ನಾಯಕ ಆಗ್ಬೇಕಂತ ಇದೆ ಅಂತ. ಸೊ ಅವರು ಪಕ್ಷದಿಂದ ಹೊರಗಡೆ ಹಾಕಿದ್ರು ಕೂಡ ಅವರ ಮನಸ್ಥಿತಿ ಬಿಜೆಪಿಯ ಮನಸ್ಥಿತಿ. ಆ್ಯಂಡ್ ಮೋರ್ ಓವರ್ ಬಿಜೆಪಿಯಲ್ಲಿರೋರು ಕೂಡ ಅವ್ರಿಗೆ ಒಳ್ಳೆಯ ಸ್ನೇಹಿತರು. ಚರಂತಿಮಠ ಆಲ್ಸೋ ಒಳ್ಳೆಯ ಸ್ನೇಹಿತ. ಹೀಗಾಗಿ ಚರಂತಿಮಠ ಅವರಿಗೆ ಯತ್ನಾಳ್ ಅವರಿಂದ ಒಂದಿಷ್ಟು ಓಟ್ ಬರುತ್ತೆ ಅನ್ನೋದಾದ್ರೆ ಯತ್ನಾಳ್ ಅವ್ರನ್ನ ಕರ್ಸೋದ್ರಲ್ಲಿ ತಪ್ಪೇನಿದೆ? ಯಾಕೆ ಕರ್ಸಿದ್ರೆ ಅವ್ರನ್ನ ಅಂತ ಏನಾದ್ರೂ ಪಕ್ಷ ಅವ್ರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳುತ್ತಾ? ಇದೆಯಾ ವಿಜೇಂದ್ರ ಅವ್ರಿಗೆ ಅಷ್ಟೊಂದು ಶಕ್ತಿ ಇದೆಯಾ? ಚರಂತಿಮಠ ಅವ್ರು ಯಾಕೆ ಕರ್ಸಿದ್ರು, ಯತ್ನಾಳ್ ಅವ್ರು ಯಾಕೆ ಬಂದ್ರು, ಯತ್ನಾಳ್ ಅವ್ರು ಯಾಕೆ ಇಲ್ಲಿ ಚುನಾವಣಾ ಪ್ರಚಾರದ ಸಭೆಯಲ್ಲಿ ಭಾಗವಹಿಸಿದ್ರು, ಬಿಜೆಪಿ ಪರವಾಗಿ ಯಾಕೆ ಅವರು ಪ್ರಚಾರ ಮಾಡಿದ್ರು? ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಬೇಕಾದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಬೇಕಾದ್ರೆ ವಿಜಯೇಂದ್ರ ಅವ್ರನ್ನ, ಯಡಿಯೂರಪ್ಪನವ್ರನ್ನ ಹೆಂಗ ಒತ್ತಾಪ್ರೇತವಾಗಿ ಬೈಬಹುದು. ಆದ್ರೆ ವಿಜೇಂದ್ರ ಮಾತ್ರ ಏನು ಮಾತಾಡಂಗಿಲ್ಲ, ಯಡಿಯೂರಪ್ಪನವ್ರು ಏನು ಮಾತಾಡಂಗಿಲ್ಲ. ಆಮೇಲೆ ಅಲ್ಪಸಂಖ್ಯಾತರ ಪಟ್ಟಿಯಿಂದ ನಾನು ಮುಸಲ್ಮಾನರನ್ನ ತೆಗಿತೀನಿ ಅನ್ನೋ ಮಾತನ್ನ ಇವತ್ತಲ್ಲಿ ಹೇಳಿದ್ದಾರೆ. ಅಲ್ಲಿ ನೀವು ಹೇಳ್ತೀರಿ, ಚುನಾವಣಾ ಸಂದರ್ಭದಲ್ಲಿ ಅಂತ ಯಾಕೆ ಹೇಳ್ಬೇಕು? ಏನೋ ಒಂದ್ 2-3 ಓಟ್ ಹಾಕೋರು ಇರ್ತಾರಪ್ಪ, ಅಂತವ್ರು ಓಟ್ ಹಾಕ್ಲಾರ್ದಂಗ್ ಮಾಡಿಡ್ತೀರಿ ನೀವು. ಬಂದಿರ್ ಖರೆ
ಪ್ರಚಾರ ಮಾಡ್ತಿದ್ದೀರಿ ನಿಜ, ಚರಂತಿ ಮಠ ಅವ್ರ ಪರವಾಗಿ. ಪಾಪ ಅವ್ರು ಮೈನಸ್ ಆಗೋ ಥರ ಯಾಕೆ ಮಾತಾಡ್ತೀರಿ, ಒಂದು ಸ್ವಲ್ಪ ಪ್ಲಸ್ ಆಗೋ ಥರ ಮಾತಾಡ್ರಿ ಅಂತ. ಇವತ್ತೆಲ್ಲ ಅಲ್ಲಿ ನೋಡಿ ಸಿ ಪಾಟೀಲ್ ಬಂದಿದ್ದಾರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಬಂದಿರು. ಬಾಗಲಕೋಟೆಯಲ್ಲಿ ಲಿಂಗಾಯತ ಮತದಾರನ ಅದರಲ್ಲೂ ಕೂಡ ಪಂಚಮಸಾಲಿ ಮತದಾರರು ಯಾರಿದ್ದಾರೆ ಅವರನ್ನು ಸೆಳೆಯುವಂಥ ಪ್ರಯತ್ನವನ್ನು ಚರಂತಿ ಮಠ ಮಾಡಿದ್ದಾರೆ. ಅದರಲ್ಲಿ ತಪ್ಪೇನೇ ಇಲ್ಲಪ್ಪ, ಅದೆಲ್ಲ ಅವ್ರ ಪೊಲಿಟಿಕಲ್ ಸ್ಟ್ರಾಟಜಿ. ಬಟ್ ಸಿದ್ದರಾಮಯ್ಯನವ್ರು ಯಾಕೆ ಹಳ್ಳಿಗೆ ಹೋಗ್ಬೇಕು? ಸಿದ್ದರಾಮಯ್ಯನವ್ರು ಒಂದು ಪ್ರೆಸ್ ಮೀಟ್ ಮಾಡಿ ಕೈ ಮುಗಿದು ನೋಡಿ ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ನೀವು ವೋಟ್ ಹಾಕಿ ಅಂತ ಹೇಳಿದ್ರೆ ಸಾಕಾಗಿತ್ತಪ್ಪ. ಈ ರಾಜ್ಯದ ಮುಖ್ಯಮಂತ್ರಿಗಳು ತೀರಾ 5 ಹಳ್ಳಿ 5 ದಿನ ಇದ್ದು ಪ್ರಚಾರ ಮಾಡೋಂತ. ಯಾಕೆ ಯಡಿಯೂರಪ್ಪನವ್ರು CM ಆಗಿದ್ದಾಗ ಬೈ ಎಲೆಕ್ಷನ್ಸ್ ಅಲ್ಲೆಲ್ಲ ಹೋಗಿಲ್ಲೇನು? ಹೋಗಿದ್ದಾರೆ ಮೇಡಮ್. ಹಾ, ತಿರ್ಗಾಡಿಲ್ಲೇನು ಅವರು? ಎಲ್ಲ ಮುಖ್ಯಮಂತ್ರಿಗಳು ಬೈ ಎಲೆಕ್ಷನ್ ತುಂಬ ಪ್ರತಿಷ್ಠೆಯಾಗಿ ಸ್ವೀಕರಿಸ್ತಾರೆ. ಶತಾಯ ಗತಾಯ ಗೆಲ್ಲಲೇಬೇಕು. ಯಾಕಂದ್ರೆ ಒಂದು ಆಡಳಿತ ಪಕ್ಷದ ಪರವಾದಂತಹ ಅಲೆ ಇದೆ ಅನ್ನೋದನ್ನ ತೋರಿಸಬೇಕು. ಒಂದು ವೇಳೆ ಬೈ ಎಲೆಕ್ಷನ್ ಅಲ್ಲಿ ಸೋತ್ರೆ ಇಟ್ ಸೆಂಡ್ಸ್ ರಾಂಗ್ ಮೆಸೇಜ್ ಅನ್ನೋ ಕಾರಣಕ್ಕೆ ಅವ್ರು ಇನ್ವಾಲ್ವ್ ಆಗ್ತಾರೆ. ಈ ಕಡೆ ಪಾಟೀಲ್ರು, MB ಪಾಟೀಲ್ರು ಅವ್ರು ಬರ್ಬೇಕಂದ್ರೆ ನೇರ ಹೇಳಬೇಕಪ್ಪ. ಅದನ್ನ ಬಿಟ್ಬಿಟ್ಟು ಹಿಂಬಾಗಿಲಿಂದ ಬಂದು ಈ ಥರ ಪ್ರಚಾರ, ಅದು ಅವ್ರ ಪಕ್ಷದ ವಿಚಾರ. ನಿಮಗೆ ಯಾಕೆ ಬೇಕು MB ಪಾಟೀಲ್ರಿಗೆ? ನಿಮ್ಮ ಅಭ್ಯರ್ಥಿ ಪರವಾಗಿ ನೀವು ಮಾಡ್ರಿ ಪ್ರಚಾರ. ಅವರು ಹಿಂದ್ಗಡೆಯಿಂದ ಬರ್ತಾರೋ ಮುಂದ್ಗಡೆಯಿಂದ ಬರ್ತಾರೋ ಹೆಂಗಾದ್ರೂ ಬರ್ತಾರೆ, ಹೌದಲ್ಲ?